ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ರಾವ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಇವತ್ತು ಸಿಎಂ ಜೊತೆ ಮೀಟಿಂಗ್ ಆಯ್ತು. ಇವತ್ತಿನ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆ ಆಯ್ತು ಸರ್? ಮುಖ್ಯವಾಗಿ ಸಿಎಂ ಮುಂದೆ ಇವತ್ತಿದ್ದು 38 ತಿಂಗಳ ಅರಿಯರ್ಸ್ ಹಾಗೂ 1/1/24 ತಿಂಗಳ ವೇತನ ಹೆಚ್ಚಳ ಹಾಗೂ 2 ಗಂಟೆ ಚರ್ಚೆ ನಡೀತು. ಕೊನೆಗೆ ಅಟ್ ದಿ ಎಂಡ್ ಆಫ್ 2 hours ಸಿಎಂ ಏನ್ ಹೇಳಿದ್ರು, ಶ್ರೀನಿವಾಸ ಮೂರ್ತಿ ಸಮಿತಿ 14 ತಿಂಗಳು ಅರಿಯರ್ಸ್ ಕೊಡ್ಲಿಕ್ಕೆ ಹೇಳಿದೆ. ಅದು ಒಂದು 700 ಕೋಟಿ ಆಗ್ಬೋದು, ನಾವು ಕೊಡ್ತೀವಿ, ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ. ಎರಡನೇದು 1/1/24 ವೇತನ ಹೆಚ್ಚಳ ಹೇಳೋದು, ಅದ್ರ ನಂತರ ಮಾತಾಡೋಣ. ನಾವು ಅದಕ್ಕೆ ಒಪ್ಪಲಿಲ್ಲ. 1/1/24 ವೇತನ ಹೆಚ್ಚಳ ಮಾತನಾಡೋದಕ್ಕೆ KSRTC ಮ್ಯಾನೇಜ್ಮೆಂಟ್ ಹೇಳಿ ಇವಾಗ 700 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಒಪ್ಪಿದ್ರೆ ಇನ್ನು 24 ತಿಂಗಳ ಅರಿಯರ್ಸ್ ಕೊಡ್ಬೇಕು. ಅದೊಂದು 1000 ಕೋಟಿ ಆಗ್ಬೋದು, ಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿ ಅಂತ ನಾವು ಹೇಳಿದ್ವಿ. ಅವರು ಒಪ್ಕೊಳ್ಳಿಲ್ಲ. ಅದರಿಂದ ಸೆಷನ್ ಮೇಲೆ ಆದ್ಮೇಲೆ ಮಾತಾಡೋಣ, ಇದು ನಮಗೆ ಸಮಾಧಾನಕರವಾಗಿಲ್ಲ. ಯಾಕೆಂದ್ರೆ ಹಿಂದೆ 2 ಬಾರಿ ನಾವು ಸ್ಟ್ರೈಕ್ ಮುಂದಕ್ಕೆ ಹಾಕಿದ್ವಿ. ಆದ್ರಿಂದ ಸಂಧಾನ ಸಭೆ ಇವತ್ತು ವಿಫಲವಾಯಿತು. ನಾಳೆ ಬೆಳಗ್ಗೆಯಿಂದ ರಾಜ್ಯಾದ್ಯಂತ ಸ್ಟ್ರೈಕ್ ಆಗ್ತದೆ. ಸರ್, ಈಗ ಇವತ್ತಿನ ಸಿಎಂ ಸಭೆಯಲ್ಲಿ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಯ್ತು. ಜೊತೆಗೆ ಇಲ್ಲಿ 38 ತಿಂಗಳ ಅರಿಯರ್ಸ್ ಅಂದ್ರೆ 3 ವರ್ಷ 2 ತಿಂಗಳ ಅರಿಯರ್ಸ್ ಕೊಡ್ಬೇಕು ಅಂತ ನೀವಂದ್ರಿ. ಅವರೆಲ್ಲ 1 ವರ್ಷ 2 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಅವರು ಒಟ್ಟು 14 ತಿಂಗಳು. ಈಗ ನೀವು ಈ ಹಿಂದೆ ಹೇಳಿದ್ರಿ, ಅಂದ್ರೆ ನಿನ್ನೆ ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇರಂತೆ. ಇವತ್ತು 14 ತಿಂಗಳು ಮಾತ್ರ ಕೊಡ್ತೀನಿ ಅಂದ್ರೆ ಅಲ್ಲ, ಈಗ 14 ತಿಂಗಳು ಕೊಟ್ಟು ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತಂದ್ರ ಅಂತ. ಇಲ್ಲ, ಬರೀ 14 ತಿಂಗಳು ಮಾತ್ರ ಕೊಡ್ತೀವಿ ಅಂತ. ಅಲ್ಲಿಗೆ 2 ವರ್ಷದ ಇದು ಅರಿಯರ್ಸ್ ಹೊರಟೋಗುತ್ತೆ. ಅದಕ್ಕೆ ನಾವು ತಯಾರಿಲ್ಲ. ಬಿಕಾಸ್ ನಾವು ಕೆಲಸ ಮಾಡಿದೀವಿ. ಕೆಲಸ ಮಾಡಿದ್ರೆ ಸಂಬಳ ಕೇಳ್ತಿಲ್ಲ, ಕೆಲಸ ಮಾಡಿ ಕೇಳ್ತಾ ಇದೀವಿ. ಇನ್ನೊಂದು 1000 ಕೋಟಿ ರೂಪಾಯಿ ಕೊಡೋಕೆ ಸರ್ಕಾರಕ್ಕೆ ಅಷ್ಟು ದೊಡ್ಡದೇನಲ್ಲ. 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಅವರು. ಅದರ 1000 crores ಏನಾಗುತ್ತೆ? Therefore, ಈ ವಿಷಯದಲ್ಲಿ ಸಂಧಾನ ವಿಫಲ ಆಯ್ತು. ಸರ್, ಈಗ ಒಂದು ಕಡೆ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ, ಒಂದಿನ ಮಟ್ಟಿಗೆ ಮುಂದೂಡಬೇಕು ಅಂತ ಒಂದು ನಿರ್ದೇಶನ. ಸರ್ಕಾರ ಏನು ಕೋರ್ಟ್ಗೆ ಒಂದು PL ಸಲ್ಲಿಕೆ ಆಗಿತ್ತು. ಆ ಒಂದು ಸಂದರ್ಭ ಒಂದಿನ ಮಟ್ಟಿಗೆ ಮುಂದೂಡಬೇಕಾಗಿತ್ತು. ಆ ಟೈಮ್ನಲ್ಲಿ ನೀವೆಲ್ಲ ಮೀಟಿಂಗ್ ನಲ್ಲಿದ್ರಿ. ಈಗ ನಿಮ್ಮ ನಿಲುವು ಏನ್ ಸರ್? ನಾವು ನೋಡ್ತೀವಿ ಅದೇನು ಆರ್ಡರ್ ಅಂತ. ಒಂದು ನಮ್ಮನ್ನೇ ಪಾರ್ಟಿ ಮಾಡಿಲ್ಲ, ನಮಗೆ ಯಾವುದು ಡೈರೆಕ್ಷನ್ ಇಲ್ಲ. ಅದನ್ನ ನೋಡ್ತೀವಿ ಅದೇನು ಆರ್ಡರ್ ಅಂತ. ಯಾರು ಕೋರ್ಟ್ ಹೋಗಿದ್ದಾರೆ, PL ಹಾಕಿದ್ದಾರೆ, ಆರ್ಡರ್ ಏನಿದೆ ಅದೆಲ್ಲ ನೋಡಿ ನಾವು ನಮ್ಮ ಲೀಗಲ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಸೂಕ್ತವಾದಂತ ನಿರ್ಧಾರ ತಗೊಳ್ತೀವಿ. ಇವತ್ತು ನಿಮ್ಮ ಕೈಗೆ ಕೋರ್ಟ್ ನ ಆದೇಶ ಪ್ರತಿ ಬಂದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನ್ ಸರ್? ಅದೇ ನೋಡ್ತೀವಿ. ನಾವು ಏನಿದೆ ನೋಡ್ಬೇಕಲ್ಲ. ಕೋರ್ಟ್ ಆದೇಶ ಒಂದಿನ ಮುಂದೂಡ್ತೀವಿ, ಏನಿದೆ ನಾವು ನೋಡ್ತೀವಿ. ಯಾರಿಗೆ ಡೈರೆಕ್ಟ್ ಮಾಡಿದಾರೆ ನಾವು ನೋಡ್ತೀವಿ. ನಮ್ಗೆ ಎಷ್ಟು ಮಟ್ಟಿಗೆ ಅದು ಅನ್ವಯ ಆಗುತ್ತೆ ನಾವು ನೋಡ್ತೀವಿ. ಒಂದು ದಿವಸ ಮುಂದೂಡಿ ಏನು ಉಪಯೋಗ? ಗೌರ್ಮೆಂಟ್ಗೆ ಹೇಳಿ ಇಮಿಡಿಯೇಟ್ ಆಗಿ ಸೆಟಲ್ ಮಾಡ್ರಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಈಗ ನಿಮ್ಮ ನಾಳೆಯಿಂದ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್? ನಾಳೆ ಮಟ್ಟಿಗೆ ಯಾರು ಹೊರಗಡೆ ಬರಬೇಡಿ ಮನೆಯಿಂದ ಅಂತ ಹೇಳಿದೀವಿ. ಯಾಕೆಂದ್ರೆ ನಗರದಲ್ಲಿ ಹಲವಾರು ಪ್ರೊಟೆಸ್ಟ್ಗಳಿವೆ ನಾಳೆ. ಅದು ಲಾ ಅಂಡ್ ಆರ್ಡರ್ ಅಥಾರಿಟೀಸ್ ನಮ್ಗೇನು ಕನ್ಫ್ರಂಟೇಷನ್ ಇಲ್ಲ. ಅದರಿಂದ ನಾಳೆ ಸ್ಟ್ರೈಕ್ ನೋಡಿಕೊಂಡು ನಂತರದಲ್ಲಿ ರ್ಯಾಲಿ ಮಾಡುವುದು ಏನು ಅದನ್ನು ತೀರ್ಮಾನ ಮಾಡಿ ಕೆಲಸಗಾರಿಗೆ ಹೇಳ್ತೀವಿ. ನಾಳೆ ನಾವು ಅವ್ರ ಮನವಿ ಮಾಡ್ಕೊಳ್ತಿದ್ರು, ಮನೆ ಬಿಟ್ಟು ಯಾರು ಬರಬೇಡಿ, TV ಹತ್ರ ಆರಾಮಾಗಿ ಅಂತ ಹೇಳ್ತಾ ಇದ್ದೀವಿ. ಈಗ ಸಾರಿಗೆ ನಿಗಮಗಳು ತನ್ನ ನೌಕರರಿಗೊಂದು ಸೂಚನೆ ಕೊಟ್ಟಿದೆ, ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣ ಕೂಡ ಇನ್ಮೇಲೆ ರಜೆ ತಗೊಳ್ಳಂಗಿಲ್ಲ, ಇಂದಿನಿಂದ ಜಾರಿ ಆಗುವಂಗೆ. ಇನ್ಮೇಲೆ ಎಮರ್ಜೆನ್ಸಿ ಹೊರತುಪಡಿಸಿದ್ರೆ ವಾರದ ರಜೆಯನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಈ ಜೊತೆಗೆ ಮುಷ್ಕರದಲ್ಲಿ ಭಾಗಿಯಾಗುವುದಾಗಿರ್ಬೋದು, ಮುಷ್ಕರದಲ್ಲಿ ಭಾಗಿಯಾಗುವ ಪ್ರಚೋದನೆ ಕೊಡಬಾರದು ಕೂಡ ಎಂದು ಎಚ್ಚರಿಕೆ ಸಂದೇಶ ಕೊಟ್ಟಿದೆ. ಅದು ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋ ಸಹಜ. ಯಾವ ಮ್ಯಾನೇಜ್ಮೆಂಟ್ ನೀವು ಸ್ಟ್ರೈಕ್ ಮಾಡ್ರಿ ಇನ್ಕ್ರಿಮೆಂಟ್ ಕೊಡ್ತೀವಿ ಅಂತಾರೆ? ಇಂಥದ್ದು ಹಲವಾರು ಸಲ ಕೊಟ್ಟಿದ್ದಾರೆ. ಅದಕ್ಕೆ ಜನ ಬೆಲೆ ಕೊಡೋದಿಲ್ಲ. ಯಾವುದಕ್ಕೂ ಅಂಜದೆ ಅಡಕದೆ ಜನ ಸ್ಟ್ರೈಕ್ ಕೇಳ್ತಾರೆ. ಈಗ ಎಲ್ಲಾ ನೌಕರರು ಭಾಗಿಯಾಗ್ತಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಭಾಗಿಯಾಗ್ತಾರೆ. ಎಷ್ಟು ಜನ ಭಾಗಿಯಾಗ್ಬೋದು ಸರ್ ನೌಕರರು? ಎಲ್ರೂ ಭಾಗಿಯಾಗಬೇಕು. ಯಾಕೆಂದ್ರೆ ಎಲ್ರಿಗೂ ಅರಿಯರ್ಸ್ ಬರಬೇಕು, ಎಲ್ರಿಗೂ ವೇತನ ಹೆಚ್ಚಳ ಬೇಕಾಗಿದೆ. ಬೇರೆ ಯಾವ ದಾರಿ ಇದೆ?
ಇದುವರೆಗೂ ಮನವಿ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಸ್ಟ್ರೈಕ್ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರೋದ್ರಿಂದ ನಾವು ಕಲೆಕ್ಟಿವ್ ಆಗಿ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. ಸರ್, ಈಗ ಅವರು ಖಾಸಗಿ ಅಸ್ತ್ರದ ಮೊರೆ ಹೋಗಿದ್ದಾರೆ, ಖಾಸಗಿ ಬಸ್ಗಳು. ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು ಸರ್? ಇಲ್ಲ, ನಾವೇನು ಖಾಸಗಿ ಬಸ್ನ ತಡೆಯೋಕ್ಕೆ ಹೋಗಲ್ಲ. ನಮ್ಮ ವಾಹನಗಳು ಹೊರಗಡೆ ಬರೋದಿಲ್ಲ, ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಕೆಲಸ ಮಾಡೋದಿಲ್ಲ, ಅಷ್ಟೇ. ಮೆಕ್ಯಾನಿಕ್ಸ್, ಆಫೀಸ್ ಸ್ಟಾಫು. ಅದರಿಂದ ಖಾಸಗಿ ಬಸ್ ತಡೆಯೋ ಪ್ರೋಗ್ರಾಮ್ ನಮ್ಮದೇನಿಲ್ಲ. ಅವ್ರು ನಡೆಸ್ಕೋಬೋದು. ಬಟ್ 23,000 ಖಾಸಗಿ ಬಸ್ ಬರೋಕ್ಕಾಗತ್ತಾ? ಅಥವಾ ಖಾಸಗಿ ಬಸ್ ಅವ್ರು ಬಂದಾಗ ಫ್ರೀ ನಡೆಸ್ತಾರ ಅವರು? ನೋ. ಸೊ ನಮಗೆ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಬಟ್ ಈವನ್ ನಾವು ಸರ್ಕಾರಕ್ಕೆ ಅವಕಾಶ ಇದೆ ನಮ್ಮ ಜೊತೆ ಕರೆದು ಮಾತಾಡಿ ಕೇಸ್ ಕ್ಲೋಸ್ ಮಾಡೋದಕ್ಕೆ. ಈಗ ಒಂದಿಷ್ಟು ಜನರು ಸರ್ ಒಂದಿನದ ಮಟ್ಟಿಗೆ ಮುಂದೂಡಿದ್ರೆ ಕೋರ್ಟ್ ನಿರ್ದೇಶನ ಇರೋದ್ರಿಂದ ಒಂದಿನ ಮಟ್ಟಿಗೆ ಮುಂದೂಡ್ಲಿ ಅನ್ನೋ ಸಲಹೆಯನ್ನು ಕೊಡ್ತಿದ್ದಾರೆ. ಇಲ್ಲ, ನಾವು ನೋಡ್ತೀವಿ ಇದನ್ನು. ನಮಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ನೋಡಿ ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತೀವಿ. ಯಾವುದಕ್ಕೂ ನಾವು ಕಾನೂನು ಬಿಟ್ಟೇನು ಹೋಗೋದಿಲ್ಲ. ಕಾನೂನು ಚೌಕಟ್ಟೊಳಗೆ ಇರ್ತೇವೆ. ನಮಗೂ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರ ಸೂಚನೆ ಸಲಹೆಗಳನ್ನ ನಾವು ತಗೊಳ್ತೀವಿ. ಸರ್, ಈಗ ಈ ಖಾಸಗಿ ಬಸ್ಗಳಲ್ಲಿ ಒಂದು ಕಡೆ ಶಕ್ತಿ ಯೋಜನೆಗಳು ಪ್ರಯಾಣಿಸ್ತಾರೆ, ಅದು ಸಾಧ್ಯ ಆಗಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂಥ ಈ ಪರ್ಯಾಯ ವ್ಯವಸ್ಥೆ ಎಷ್ಟು ವರ್ಕ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್? ಟೋಟಲ್ ಫೇಲ್ಯೂರ್ ಆಗುತ್ತೆ. ಟೋಟಲ್ ಫೇಲ್ಯೂರ್ ಟೆಲ್ ಯು. ಆ್ಯಂಡ್ ಸರ್ಕಾರವೂ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿದೆ ಅಂತ ನನಗನ್ಸೋದಿಲ್ಲ. ಏಕೆಂದರೆ ಓವರ್ನೈಟ್ 23,000 ಬಸ್ಸುಗಳು ಹೆಂಗೆ ಬರ್ತವೆ? ಸಾಧ್ಯ ಇಲ್ಲ. ಏನಂದರೆ ನಮಗೆ ಡಿಮಾರಲೈಸ್ ಮಾಡೋದಕ್ಕೆ ಅದೆಲ್ಲ ಹೇಳ್ತಾರೆ. ಬಟ್ ಇಂಥದ್ದು ಬೇಕಾದಷ್ಟು ನಾವು ನೋಡಿದ್ದೀವಿ ಸ್ಟ್ರೈಕ್ ಸಂದರ್ಭಗಳಲ್ಲಿ, ಯಶಸ್ವಿ ಆಗಿಲ್ಲ ಅವೆಲ್ಲ. ಈಗ ಸರ್, ನಿಮ್ಮ ಈ ಅನಿರ್ದಿಷ್ಟಾವಧಿ ಮುಷ್ಕರ ನಾಳೆಯಿಂದ ಶುರುವಾಗುತ್ತೆ. ಓಕೆ, ಎಲ್ಲಿ ತನಕ ನೀವು ಮಾಡಬೇಕು ಅಂತಿದ್ದೀರಾ ಸರ್? ಅಂದರೆ ನಿಮಗೆ ಒಂದು ಈಗ ಅನಿರ್ದಿಷ್ಟ ಅಂದರೆ ಓಕೆ, ನಿರ್ದಿಷ್ಟ ಅದಕ್ಕೆ ಯಾವ್ದು ಇರಲ್ಲ. ಅದರ ಹೊರತಾಗಿ ನಿಮ್ಮಲ್ಲಿ ಒಂದಿಷ್ಟು ರೂಪರೇಷೆ ಅಂತ ಇರುತ್ತೆ. ನೌಕರರು, ಚಾಲಕರು ಒಂದಿಷ್ಟು ಇಂಥ ದಿನದಲ್ಲಿ ಇಷ್ಟೊಂದು ಈ ರೀತಿಯ ಪ್ರೊಟೆಸ್ಟ್ ಮಾಡಬೇಕು. ನಿಮ್ಮ ರೂಪರೇಷೆ ಹೆಂಗಿದೆ ಸರ್? ಒಂದೇನಂದರೆ ಬೇಡಿಕೆ ಈಡೇರುವವರೆಗೂ ಯಾರು ಗಾಡಿಗಳನ್ನ ಎತ್ತೋದಿಲ್ಲ. ನಾವು ಅದ್ರ ಬಗ್ಗೆ ಭಾಳ ಫರ್ಮ್ ಆಗಿದ್ದೀವಿ. ಸರ್ಕಾರ ಕರೆದು ಮಾತುಕತೆ ನಡೆಸಿ ಒಂದು ಇತ್ಯರ್ಥಕ್ಕೆ ಬಂದರೆ ಆವಾಗ ಸ್ಟ್ರೈಕ್ ಕ್ಲೋಸ್ ಆಗುತ್ತೆ. ಇಲ್ಲದೆ ಇದ್ರೆ ಸ್ಟ್ರೈಕ್ ಅನಿರ್ದಿಷ್ಟ ಅವಧಿ ಇರುತ್ತೆ. ಥ್ಯಾಂಕ್ ಯು. ಇಷ್ಟು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜಾನ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.